ಹಾಯ್ ಫ್ರೆಂಡ್ಸ್, ಭವಾನಿ ರೇವಣ್ಣ ಮತ್ತು ಅನಿತಾ ಕುಮಾರಸ್ವಾಮಿಯಲ್ಲಿ ಯಾರು ಬೆಸ್ಟ್? ದೇವೇಗೌಡರ ಈ ಇಬ್ಬರು ಸೊಸೆಯರ ಪೈಕಿ ರಾಜಕೀಯದಲ್ಲಿ ಯಾರು ಮೇಲುಗೈ? ಇವರಿಬ್ಬರು ಎಷ್ಟೆಷ್ಟು ಓದಿದ್ದಾರೆ? ಭವಾನಿ ಮತ್ತು ಅನಿತಾ ಹೆಸರಲ್ಲಿರೋ ಆಸ್ತಿ ಎಷ್ಟು ಗೊತ್ತಾ? ಹೆಚ್ಚು ಚಿನ್ನ ಹೊಂದಿರೋದು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಭವಾನಿ ರೇವಣ್ಣ KR ನಗರದ ಸಾಲಿಗ್ರಾಮದಲ್ಲಿ ಜನಿಸಿದ್ರು. ಇವರದ್ದು ಕನ್ನಡ ಭಾಷಿಕರ ಕುಟುಂಬವಾಗಿತ್ತು. ಅದೇ ಅನಿತಾ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ತಳಗವಾರದಲ್ಲಿ ಜನಿಸಿದ್ರು. ಇವರದ್ದು ತೆಲುಗು ಭಾಷಿಕ ಕುಟುಂಬವಾಗಿತ್ತು. ಶಿಕ್ಷಣದಲ್ಲಿ ಯಾರು ಮುಂದೆ? ಭವಾನಿ ರೇವಣ್ಣ ಪದವೀಧರೆಯಾಗಿದ್ದಾರೆ. ಹಾಗೆ ಅನಿತಾ ಕುಮಾರಸ್ವಾಮಿ ಕೂಡ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ BE ಮುಗಿಸಿದ್ದಾರೆ. ಕುಟುಂಬದ ಹಿನ್ನೆಲೆ ಏನು? ಭವಾನಿ ರೇವಣ್ಣ ತಂದೆ ಶಿವಣ್ಣ ದೇವೇಗೌಡರಿಗೆ ಆಪ್ತರಾಗಿದ್ರು, ಆದರೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರ ಕುಟುಂಬ ಕೂಡ ರಾಜಕೀಯದಲ್ಲಿ ಇರಲಿಲ್ಲ. ಸಾಮಾನ್ಯ ಕುಟುಂಬ ಇವರದ್ದಾಗಿತ್ತು. ಗೌಡ್ರ ಮನೆ ಸೊಸೆಯಾಗಿದ್ದು ಹೇಗೆ? ರೇವಣ್ಣ ಹೆಚ್ಚು ಓದಿರಲಿಲ್ಲ. 10ನೇ ಕ್ಲಾಸ್ಗೆ ಓದು ಬಂದ್ ಮಾಡಿ ರಾಜಕೀಯ ಅದು ಇದು ಅಂತ ಓಡಾಡ್ಕೊಂಡಿದ್ರು. ಇದೇ ಕಾರಣಕ್ಕೆ ಮಗನಿಗೆ ಓದಿರೋ ಹುಡುಗಿಯನ್ನೇ ಮದುವೆ ಮಾಡಬೇಕು ಅನ್ನೋದು ಗೌಡ್ರ ಆಸೆ ಆಗಿತ್ತು. ಆಗ ಅವರ ಸ್ನೇಹಿತ ಶಿವಣ್ಣ ಮಗಳ ಬಗ್ಗೆ ಗೊತ್ತಾಯ್ತು. ಸೊ ಈ ಸಂಬಂಧ ಮಾತುಕತೆ ನಡೆಸಿ ಇಬ್ಬರಿಗೂ ಮದುವೆ ಮಾಡಿಸಲು ನಿರ್ಧರಿಸಿದ್ರು. 1985ರಲ್ಲಿ ರೇವಣ್ಣ ಮತ್ತು ಭವಾನಿ ಮದುವೆ ಕೂಡ ಆಯ್ತು. ಆಗ ದೇವೇಗೌಡರು ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ರು. ಪಡುವಲಹಿಪ್ಪೆ ಮನೆಯಲ್ಲಿ ಗೌಡ್ರ ಕುಟುಂಬ ವಾಸವಾಗಿತ್ತು. ಅದೇ ಅನಿತಾ ಕುಮಾರಸ್ವಾಮಿ 1986ರಲ್ಲಿ ಕುಮಾರಸ್ವಾಮಿ ಜೊತೆ ಮದುವೆ ಆದ್ರು. ರಾಜಕೀಯದಲ್ಲಿ ಯಾರು ಮುಂದೆ? ಭವಾನಿ ರೇವಣ್ಣಗೆ ಆರಂಭದಿಂದಲೂ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಸಕ್ತಿ ಇತ್ತು. ಮಾವ ದೇವೇಗೌಡರನ್ನ ನೋಡಿಕೊಂಡೇ ಬೇಗನೆ ರಾಜಕೀಯ ದಾಳಗಳನ್ನ ಕಲಿತುಕೊಂಡ್ರು. ಆಗಿನ್ನೂ ರೇವಣ್ಣ ರಾಜಕೀಯ ಪ್ರವೇಶ ಮಾಡಿರಲಿಲ್ಲ. ಫೈನಲಿ 1994ರಲ್ಲಿ HD ರೇವಣ್ಣ ರಾಜಕೀಯ ಪ್ರವೇಶಿಸಿದ್ರು. ಹೊಳೆನರಸೀಪುರ ಕ್ಷೇತ್ರದಿಂದ ಕಣಕ್ಕಿಳಿದು ವಿನ್ ಕೂಡ ಆದ್ರು. ಆಗ ಪತಿಯ ಜೊತೆ ತಾವು ಕೂಡ ಜನರೊಂದಿಗೆ ಬೆರೆಯೋಕೆ ಶುರು ಮಾಡಿದ್ರು. ಜನರ ಕಷ್ಟಗಳನ್ನ ಆಲಿಸೋಕೆ ಶುರು ಮಾಡಿದ್ರು. ಆದ್ರೆ 1999ರಲ್ಲಿ HD ರೇವಣ್ಣ ಸೋಲು ಕಂಡ್ರು. ಇದಾದ್ಮೇಲಂತೂ ರಾಜಕೀಯದಲ್ಲಿ ಫುಲ್ ತೊಡಗಿಸಿಕೊಂಡು ಬಿಟ್ರು ಭವಾನಿ ರೇವಣ್ಣ. ಇದಾದ್ಮೇಲೆ ಪತಿಯ ಹೊಳೆನರಸೀಪುರ ಕ್ಷೇತ್ರವನ್ನು ಭವಾನಿ ಯಾವ ರೀತಿ ಕಂಟ್ರೋಲ್ಗೆ ತಗೊಂಡ್ರು ಅಂದ್ರೆ ನಂತರದಲ್ಲಿ ಒಂದೇ ಒಂದು ಸಲ ರೇವಣ್ಣ ಸೋಲು ಕಂಡಿಲ್ಲ. ಆದ್ರೆ ಅನಿತಾ ಕುಮಾರಸ್ವಾಮಿ ಮೊದಲಿನಿಂದಲೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಪತಿ ಜೊತೆ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ರು. ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ ಇವರು ಮಾಧ್ಯಮ ಲೋಕದಲ್ಲೂ ಇದ್ದಾರೆ. ಚುನಾವಣಾ ರಾಜಕೀಯ ಮತ್ತು ಯುದ್ಧ. ಅನಿತಾಗೆ ಅವಕಾಶ, ಭವಾನಿಗೆ ನಿರಾಸೆ. ಹೌದು, ಭವಾನಿ ರೇವಣ್ಣ 2004ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋ ಆಸೆ ವ್ಯಕ್ತಪಡಿಸಿದ್ರು. ಮೊದಲಿಗೆ ದೇವೇಗೌಡರು ಓಕೆ ಎಂದಾಗ KR ನಗರ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ರು ಭವಾನಿ ರೇವಣ್ಣ. ಆದರೆ ಕೊನೆ ಗಳಿಗೆಯಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ನೀಡಲಿಲ್ಲ. ಜನ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನ್ನೋದು ಅದಕ್ಕೆ ಕಾರಣವಾಗಿತ್ತು. ನಂತರ 2008, 2013, 2018ರಲ್ಲೂ ಭವಾನಿ ರೇವಣ್ಣಗೆ ಟಿಕೆಟ್ ನೀಡಲಿಲ್ಲ. 2023ರಲ್ಲಂತೂ ಭವಾನಿ ರೇವಣ್ಣ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸೋದು ಫಿಕ್ಸ್ ಅಂತಲೇ ಹೇಳಲಾಗಿತ್ತು. ಆದರೆ ಟಿಕೆಟ್ ಸಿಗ್ಲೇ ಇಲ್ಲ. ಈ ನಡುವೆ ಒಂದ್ಸಲ ಹಾಸನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆಗಿದ್ರು ಅಷ್ಟೇ. ಆದರೆ ಅನಿತಾ ಕುಮಾರಸ್ವಾಮಿಗೆ ರಾಜಕೀಯದಲ್ಲಿ ಅವಕಾಶದ ಮೇಲೆ ಅವಕಾಶ ನೀಡಲಾಯಿತು. ಹೌದು, 2008ರಲ್ಲಿ ಮಧುಗಿರಿ ಶಾಸಕ ಗೌರಿಶಂಕರ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿದ್ರು. ಅವರ ರಾಜೀನಾಮೆಯಿಂದ ತೆರವಾದ ಕ್ಷೇತ್ರದ ಉಪಚುನಾವಣೆಯಲ್ಲಿ JDS ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತು. ಅವರು KN ರಾಜಣ್ಣ ವಿರುದ್ಧ ವಿನ್ ಕೂಡ ಆದ್ರು. ನಂತರ 2013ರ ಲೋಕಸಭೆ ಉಪಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಟಿಕೆಟ್ ಕೊಡಲಾಯಿತು. ಆದರೆ ಅಲ್ಲಿ DK ಸುರೇಶ್ ವಿರುದ್ಧ ಅನಿತಾ ಸೋತ್ರು. 2013ರಲ್ಲೂ ಅನಿತಾ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಿ CP ಯೋಗೇಶ್ವರ್ ವಿರುದ್ಧ ಸೋತ್ರು.
ಆದರೂ 2018ರ ರಾಮನಗರ ಉಪಚುನಾವಣೆಯಲ್ಲಿ ಮತ್ತೆ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ನೀಡಲಾಯಿತು. ಅವರು ವಿನ್ ಆದ್ರು. ಹೀಗೆ ಭವಾನಿಗೆ ಒಂದೇ ಒಂದು ಅವಕಾಶ ಕೊಡದ ಗೌಡ್ರು ಅನಿತಾ ಪದೇ ಪದೇ ಸೋತ್ರು ಅವಕಾಶ ನೀಡಿರೋದನ್ನ ಕಾಣಬಹುದು. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಭವಾನಿ ಬಳಿ 38,24,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 5,28,000 ರೂಪಾಯಿ ಮೌಲ್ಯದ ಸಾಲವೂ ಇದೆ. ಅಂದಹಾಗೆ ಬಾಡಿಗೆ ಮತ್ತು ಕೃಷಿ ಇವರ ಆದಾಯದ ಮೂಲವಾಗಿದೆ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಬಳಿ 134 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 59,12,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಬಿಸ್ನೆಸ್, ಸಂಬಳ, ವಾಣಿಜ್ಯ ಕಟ್ಟಡಗಳ ಬಾಡಿಗೆ ಮತ್ತು ಬ್ಯಾಂಕ್ನಲ್ಲಿರೋ ದುಡ್ಡಿನ ಬಡ್ಡಿ ಆದಾಯದ ಮೂಲವಾಗಿದೆ. ಯಾರ ಬಳಿ ಎಷ್ಟೆಷ್ಟು ಚಿನ್ನ ಇದೆ? ಭವಾನಿ ರೇವಣ್ಣ ಬಳಿ 3 ಕೆಜಿ ಚಿನ್ನ ಇದೆ. ಜೊತೆಗೆ 25 ಕ್ಯಾರೆಟ್ ವಜ್ರದ ಆಭರಣ ಕೂಡ ಹೊಂದಿದ್ದಾರೆ. ಹತ್ತತ್ರ ಅರ್ಧ ಕ್ವಿಂಟಾಲ್ ಅಂದ್ರೆ 46 ಕೆಜಿ ಬೆಳ್ಳಿ ಇವರ ಹತ್ರ ಇದೆ. ಇನ್ನು ಅನಿತಾ ಕುಮಾರಸ್ವಾಮಿ ಬಳಿ ಬರೋಬ್ಬರಿ 3 ಕೆಜಿ 852 ಗ್ರಾಂನಷ್ಟು ಚಿನ್ನ ಇದ್ದು 50.91 ಕ್ಯಾರೆಟ್ನ ವಜ್ರವಿದೆ. ಮಕ್ಕಳು ಮತ್ತು ಮೊಮ್ಮಕ್ಕಳು. ಭವಾನಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ 2019ರಲ್ಲಿ ಹಾಸನ ಲೋಕಸಭೆಯಿಂದ ಸ್ಪರ್ಧಿಸಿ ಗೆದ್ದಿದ್ರು. ಈ ಸಲವೂ ಇವರು ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಪ್ರಜ್ವಲ್ ಇನ್ನೂ ಮದುವೆ ಆಗಿಲ್ಲ. ದೊಡ್ಡ ಮಗ ಸೂರಜ್ ರೇವಣ್ಣ MLC ಆಗಿದ್ದು ಮದುವೆ ಆಗಿದ್ರು ಡಿವೋರ್ಸ್ ಆಗಿದೆ. ಇನ್ನು ಅನಿತಾ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ರಾಜಕೀಯಕ್ಕೆ ಬರಲು ಯತ್ನಿಸಿದ್ರು ಇನ್ನೂ ಯಶಸ್ಸು ಸಾಧ್ಯವಾಗಿಲ್ಲ. ನಿಖಿಲ್ ರೇವತಿ ಅನ್ನೋರನ್ನ ಮದುವೆ ಆಗಿದ್ದು ಮಗು ಕೂಡ ಇದೆ. ಗೌಡ್ರ ಮರ್ಯಾದೆ ಉಳಿಸಿದ್ದು ಯಾರು? ಭವಾನಿ ರೇವಣ್ಣ ರಾಜಕೀಯದಲ್ಲಿ ಗೌಡ್ರಿಗೆ ತಕ್ಕ ಸೊಸೆ ಅಂತಲೇ ಹೆಸರುವಾಸಿಯಾಗಿದ್ರು. ಆದ್ರೆ ಇತ್ತೀಚೆಗೆ ಅವರ ಮುಖವಾಡ ಬಯಲಾಗ್ತಿದೆ. ಭವಾನಿ ವಿರುದ್ಧ, ಪತಿ ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಿವೆ. ದೇವೇಗೌಡರು ದಶಕಗಳ ಕಾಲ ಕಷ್ಟಪಟ್ಟು ಸಂಪಾದಿಸಿದ್ದ ಮನೆತನದ ಗೌರವಕ್ಕೆ ಧಕ್ಕೆ ಉಂಟಾಗಿದೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಕೊರಗುವಂತೆ ಆಗಿದೆ. ಆದ್ರೆ ಅನಿತಾ ಕುಮಾರಸ್ವಾಮಿ ಹಾಗಲ್ಲ. ಈ ಹಿಂದೆಯೂ ಅನಿತಾ ಗೌಡ್ರ ಕುಟುಂಬಕ್ಕೆ ಮುಜುಗರ ಆದಾಗ ಗೌರವ ಕಾಪಾಡಿದ್ರು. ಹೌದು, ಪತಿ ಕುಮಾರಸ್ವಾಮಿ ರಾಧಿಕಾರನ್ನು ಮದುವೆಯಾದ ವಿಚಾರ ಬಹಿರಂಗವಾದಾಗ ಗೌಡ್ರ ಕುಟುಂಬಕ್ಕೆ ದೊಡ್ಡ ಮುಜುಗರ ಉಂಟಾಗಿತ್ತು. ಆದ್ರೆ ಅನಿತಾ ಕುಮಾರಸ್ವಾಮಿ ತಮ್ಮ ಪತಿಯನ್ನ ಕ್ಷಮಿಸಿದ್ರು. ಇದು ದೊಡ್ಡ ವಿಚಾರವಾಗಲು ಬಿಡ್ಲಿಲ್ಲ. ಎಲ್ಲವನ್ನು ಸಹಿಸಿಕೊಂಡು ಪತಿಯೊಂದಿಗೆ ಜೀವನ ಸಾಗಿಸಿದ್ರು. ಹೀಗೆ ದೊಡ್ಡ ಗೌಡರ ಮನೆತನದ ಮರ್ಯಾದೆ ಉಳಿಸಿದ್ರು. ಫ್ರೆಂಡ್ಸ್, ಒಟ್ನಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತ ಕಳೆದ 2 ದಶಕಗಳಿಂದ ಕನಸು ಕಾಣ್ತಿದ್ರು ಭವಾನಿ ರೇವಣ್ಣಗೆ ಟೈಮ್ ಒಲಿದು ಬಂದಿಲ್ಲ. ಈಗ ಹೊರ ಬರ್ತಿರೋ ವಿಚಾರಗಳನ್ನ ನೋಡಿದ್ರೆ ಭವಾನಿ ರೇವಣ್ಣಗೆ ಬೇಕಂತಲೇ ಗೌಡ್ರು ಟಿಕೆಟ್ ನಿರಾಕರಿಸುತ್ತಾ ಬಂದಿದ್ದಾರೆ ಅಂತನ್ನಿಸುತ್ತೆ. ನಿಮಗೇನನ್ಸುತ್ತೆ? ಗೌಡರ ಈ ಇಬ್ಬರು ಸೊಸೆಯರ ಪೈಕಿ ಯಾರು ಬೆಸ್ಟ್? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.